ಅದ್ಭುತ ಸಿನಿಮಾಗಳ ಮೂಲಕ ಇಡೀ ದೇಶವೇ ತಿರುಗುವಂತೆ ಮಾಡಿದ ಮಲಯಾಳಂ ಚಿತ್ರರಂಗ ಕೋವಿಡ್ ಬಳಿಕ ಈ ಚಿತ್ರರಂಗಕ್ಕೆ ಇದ್ದ ಜನಪ್ರಿಯತೆ ಆದಾಯ ಎಲ್ಲವೂ ಹೆಚ್ಚಾಗಿದೆ. ಅದಕ್ಕೆ ಪ್ರಮುಖ ಕಾರಣ ಆ ಚಿತ್ರರಂಗ ನೀಡ್ತಾ ಇರೋ ಅದ್ಭುತ ಸಿನಿಮಾಗಳು. ಇತ್ತೀಚೆಗೆ ಮಲಯಾಳಂ ಚಿತ್ರರಂಗ ಕೆಟ್ಟ ಸುದ್ದಿಗೆ ಕಾರಣವಾಗ್ತಾ ಇದೆ. ಹೇಮಾ ಕಮಿಟಿ ವರದಿ ಬಹಿರಂಗ ಆದಾಗ ದೌರ್ಜನ್ಯದ ಪ್ರಕರಣಗಳು ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಇತ್ತೀಚೆಗೆ ಡ್ರಗ್ಸ್ ಬಳಕೆ ಆರೋಪಗಳು ಸಹ ಮಲಯಾಳಂನ ಕೆಲ ನಟರ ಮೇಲೆ ಬರ್ತಾ ಇದೆ. ನಟ ಶ್ರೀನಾಥ್ ಭಾಸಿ ವಿರುದ್ಧ ನಿರ್ಮಾಪಕರು ಮಾದಕ ವಸ್ತುಗಳ ಆರೋಪವನ್ನ ಹೊರಿಸಿದ್ದಾರೆ. ಸಿಯು ಇನ್ ಕೋರ್ಟ್ ಚಿತ್ರದ ಸ್ಥಳದಲ್ಲಿ ಶ್ರೀನಾಥ್ ಭಾಸಿ ನಿರಂತರವಾಗಿ ಗಾಂಜಾ ಕೇಳ್ತಾ ಇದ್ರು ಅಂತ ಚಿತ್ರ ನಿರ್ಮಾಪಕ ಹಸೀಬ್ ಮಲಬಾರ್ ಹೇಳಿದ್ದಾರೆ. ಹಸೀಬ್ ಮಲಬಾರ್ ಕೂಡ ಹೇಳುವಂತೆ ನಟ ನಿಯಮಿತವಾಗಿ ಸೆಟ್ಗೆ ಬರದ ಕಾರಣ ಚಿತ್ರೀಕರಣ ಮತ್ತು ಡಬ್ಬಿಂಗ್ ಬಹಳ ಸಮಯ ತೆಗೆದುಕೊಂಡಿತ್ತು ಎನ್ನಲಾಗಿದೆ. ಚಿತ್ರೋದ್ಯಮಕ್ಕೆ ಸಂಬಂಧಿಸಿದಂತೆ ಉದ್ಭವಿಸಿದ ಹೈಬ್ರಿಡ್ ಗಾಂಜಾ ಪ್ರಕರಣದ ತನಿಖೆ ನಂತರ ನಿರ್ಮಾಪಕರು ನಟ ಶ್ರೀನಾಥ್ ಭಾಸಿ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಶ್ರೀನಾಥ್ ಭಾಸಿ ನಟಿಸಿದ್ದ ಲೆಟ್ಸ್ ಸಿ ಯು ಇನ್ ಕೋರ್ಟ್ ಚಿತ್ರದ ನಿರ್ಮಾಪಕ ಹಸೀಬ್ ಮಲಬಾರ್ ಶ್ರೀನಾಥ್ ವಿರುದ್ಧ ಆರೋಪಗಳನ್ನು ಹೊರಿಸಿದ್ದಾರೆ. ಕೋಝಿಕೋಡ್ ಸೆಟ್ನಲ್ಲಿದ್ದಾಗ ಶ್ರೀನಾಥ್ ಭಾಸಿ ನಿರಂತರವಾಗಿ ಗಾಂಜಾ ಕೇಳ್ತಾ ಇದ್ರು. ಹೇಗಂತ ಹಸೀಬ್ ಹೇಳ್ತಾರೆ, ಡ್ರಗ್ಸ್ ನೀಡದ ಕಾರಣ ನಟ 58 ದಿನಗಳ ಕಾಲ ಸೆಟ್ಗೆ ಬರಲಿಲ್ಲ. ನಟ ನಿಯಮಿತವಾಗಿ ಬಾರದ ಕಾರಣ ಡಬ್ಬಿಂಗ್ ಸೇರಿದಂತೆ ಶೂಟಿಂಗ್ ವಿಳಂಬವಾಗಿದೆ. ಶ್ರೀನಾಥ್ ದೊಡ್ಡ ನೋವನ್ನ ಉಂಟು ಮಾಡಿದ್ದಾನೆ ಅಂತ ಹಸೀಬ್ ಕೂಡ ಹೇಳ್ತಾರೆ. ಶ್ರೀನಾಥ್ ಭಾಸಿಯವರನ್ನ ನ್ಯಾಯಾಲಯದಲ್ಲಿ ಭೇಟಿಯಾಗುವುದಾಗಿ ಹಸೀಬ್ ಫೇಸ್ಬುಕ್ ಪೋಸ್ಟ್ ಮೂಲಕ ಎಚ್ಚರಿಸಿದ್ದಾರೆ. ಶ್ರೀನಾಥ್ ಭಾಸಿ ವಿರುದ್ಧದ ಹೈ ಪ್ರೊಫೈಲ್ ಡ್ರಗ್ ಪ್ರಕರಣಗಳ ಜೊತೆಗೆ ನಿರ್ಮಾಪಕರ ಬಹಿರಂಗಪಡಿಸುವಿಕೆಯು ಶ್ರೀನಾಥ್ ಭಾಸಿಯನ್ನ ಇನ್ನಷ್ಟು ಬಿಕ್ಕಟ್ಟಿಗೆ ಸಿಲುಕಿಸಿದೆ. ಈ ಹಿಂದೆ ಅರೆಸ್ಟ್ ಆಗಿದ್ದ ನಟ ಚಟ್ಟಂಬಿ ಚಿತ್ರದ ಪ್ರಚಾರದ ಸಂದರ್ಶನದ ವೇಳೆ ತನ್ನನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂತ ಆರೋಪಿಸಿ ಆನ್ಲೈನ್ ಮಾಧ್ಯಮವೊಂದರ ಮಹಿಳಾ ನಿರೂಪಕಿ ನೀಡಿದ ದೂರಿನ ಮೇರೆಗೆ ಕೇರಳ ಪೊಲೀಸರು ಈ ಹಿಂದೆ ಮಲಯಾಳಂ ನಟ ಶ್ರೀನಾಥ್ ಭಾಸಿಯವರನ್ನ ಎರ್ನಾಕುಲಂನಲ್ಲಿ ಬಂಧಿಸಿದ್ರು. ನಟ ಭಾಸಿಯನ್ನ ಪೊಲೀಸರು ವಿಚಾರಣೆಗೆ ಕರೆದುಕೊಂಡು ಹೋಗಿ ನಂತರ ಬಂಧಿಸಿದ್ರು. ನಟನ ಬಂಧನದ ಸುದ್ದಿ ಆಗ ಚರ್ಚೆಯಾಗಿತ್ತು. ಭಾಸಿ 2011ರಲ್ಲಿ ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭಿಸಿದ್ರು. ಅವರು ಗಾಯಕರೂ ಹೌದು. ಅವ್ರ ವಿರುದ್ಧ ಅಪರಾಧ ಜಾಮೀನು ಪಡೆಯಬಹುದಾದ ಆರೋಪ ಆದ ಕಾರಣ ವೈದ್ಯಕೀಯ ಪರೀಕ್ಷೆ ನಂತರ ಅವರನ್ನ ಜಾಮೀನಿನ ಮೇಲೆ ಹೊರಗೆ ಬಿಡಲಾಗಿತ್ತು. ಮಲಯಾಳಂ ಸಿನಿಮಾ ರಂಗದಿಂದ ಇಬ್ಬರು ಖ್ಯಾತ ನಟರನ್ನ ಬ್ಯಾನ್ ಮಾಡಲಾಗಿತ್ತು. ನಟ ಶ್ರೀನಾಥ್ ಭಾಸಿ ಹಾಗೂ ಶೇನ್ ನಿಗಮ್ ಇಬ್ಬರನ್ನ ಅಶಿಸ್ತಿನ ಕಾರಣಕ್ಕಾಗಿ ಬ್ಯಾನ್ ಮಾಡಲಾಗಿತ್ತು. ಶೂಟಿಂಗ್ ಸೆಟ್ನಲ್ಲಿ ಅಶಿಸ್ತು ತೋರಿದ ಕಾರಣ ಈ ಇಬ್ಬರಿಗೆ ಬ್ಯಾನ್ ಮಾಡಲಾಗಿತ್ತು. ಫಿಲ್ಮ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಆಫ್ ಕೇರಳ ಹಾಗೂ ಕೇರಳ ಸಿನಿಮಾ ನಿರ್ಮಾಪಕರ ಸಂಘ ಜಂಟಿಯಾಗಿ ಈ ನಿರ್ಧಾರವನ್ನು ತೆಗೆದುಕೊಂಡಿತ್ತು. ಕುಂಬಳಂಗಿ ನೈಟ್ ಸಿನಿಮಾದಲ್ಲಿ ಶ್ರೀನಾಥ್ ಭಾಸಿ ಹಾಗೂ ಶೇನ್ ನಿಗಮ್ ಒಟ್ಟಿಗೆ ನಟಿಸಿದ್ರು. ಹೋಮ್ ಸೇರಿದಂತೆ ಅನೇಕ ಹಿಟ್ ಸಿನಿಮಾಗಳಲ್ಲಿ ಇಬ್ರು ನಟಿಸಿದ್ದಾರೆ. ಇಬ್ರು ಶೂಟಿಂಗ್ ಸೆಟ್ನಲ್ಲಿ ಮಾದಕ ವ್ಯಸನದ ಗುಂಗಿನಲ್ಲಿರ್ತಾರೆ. ಈ ಇಬ್ಬರು ನಟರಿಂದ ಸಿನಿಮಾ ನಿರ್ಮಾಪಕರು, ತಂತ್ರಜ್ಞರು ಮತ್ತು ಸಹ ನಟರು ಪದೇ ಪದೇ ತೊಂದರೆಗೆ ಒಳಗಾಗ್ತಾ ಇದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು. ಮಾಲಿವುಡ್ ಬಾಕ್ಸ್ ಆಫೀಸ್ನಲ್ಲಿ ಚಿನ್ನದ ಬೆಳೆ ತೆಗೆದ ಸಿನಿಮಾವೆಂದ್ರೆ ಅದು ಮಂಜುಮಲೆ ಬಾಯ್ಸ್. 10ರಿಂದ 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ 230 ಕೋಟಿ ರೂಪಾಯಿ ಗಳಿಸಿತ್ತು. ಅಧಿಕ ಕಲೆಕ್ಷನ್ ಕೂಡ ಮಾಡಿದೆ. ಇದರಲ್ಲಿ ನಟ ಶ್ರೀನಾಥ್ ಭಾಸಿ ಕೂಡ ನಟಿಸಿದ್ರು.